ನಮಸ್ತೆ ಫ್ರೆಂಡ್ಸ್, ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಇದು ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ದೋಸೆನ ರುಬ್ಬಿಟ್ಟಿದ್ದೆ. ದೋಸೆ ಹಿಟ್ಟನ್ನು ಅದು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಒರೆಸ್ಕೊಂಡೆ. ಬೆಳಗಿನ ತಿಂಡಿ ರೆಡಿ ಮಾಡೋಕ್ಕಿಂತ ಮುಂಚೆ ಈ ರೀತಿ ಎಲ್ಲ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ತಿಂಡಿನ ರೆಡಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಡುಗೆ ಮನೆ ಕ್ಲೀನಾಗಿದ್ದಷ್ಟು ಕೂಡ ಮನಸ್ಸು ತುಂಬ ಸ್ವಚ್ಛವಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇದು ನಮ್ಮ ಮನೆ ಮುಂದೆ ನಾನು ಬೆಳೆಸಿರುವಂಥ ಪಾಟ್ಗಳು. ತುಂಬ ಚೆನ್ನಾಗಿ ಗಿಡ ಬಂದಿದೆ. ಇದು ಊರಿಂದ ತಂದಿರುವಂಥ ನಾಟಿ ದಾಸವಾಳ. ಇನ್ನೂ ಚಿನ್ನಮ್ಮ ಮಲಗಿದ್ಲು. ಅವಳು ಆ್ಯಕ್ಚುಲಿ ನಾನು ಎದ್ದ ಹಿಂದೆಯೇ ಅವಳು ಓಡಿ ಬರ್ತಾಳೆ. ಇವತ್ತು ತುಂಬ ಹೊತ್ತು ಮಲಗಿದ್ಲಿ ಹಾಗೆ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಈಚೆ ಬಂದೆ. ನಾನು ಮೊದಲಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆದ ನಂತರ ನಾನು ಯಾವ ಕೆಲಸ ಡ್ರಾಪ್ ಆದರೂ ಪರವಾಗಿಲ್ಲ, ಫಸ್ಟು ಬಾಗಿಲನ್ನ ತೊಳೆದು ಅದು ಹೊಸ್ಲಿಗೆ ರಂಗೋಲಿ ಇಟ್ಟು ಎಲ್ಲ ಮಾಡಿಬಿಟ್ಟು ಅಷ್ಟ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಫಸ್ಟ್ ಆ ಕೆಲಸ ಮಾಡ್ಕೋತೀನಿ. ನೆಕ್ಸ್ಟ್ ಬೇರೆ ಏನು ಕೆಲಸ ಇರುತ್ತೆ, ಕಿಚನ್ ಕೆಲಸ, ಅಲ್ಲಿಗೆ ಬಂದು ಟಿಫನೆಲ್ಲ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ನಾನು ಕಸ ಗುಡಿಸೋದಿರ್ಬೋದು, ಒರೆಸೋದಿರ್ಬೋದು ಆ ಕೆಲಸಗಳನ್ನ ಮಾಡ್ಕೋತೀವಿ. ಯಾಕೆಂದರೆ ಇನ್ನೂ ಚಿಕ್ಕ ಮಗು ಇರೋದ್ರಿಂದ ಅವಳು ಕೆಲವೊಂದನ್ನು ಆಗಾಗ್ಗೆ ಎತ್ತಿಸಿಯೋದು, ಅಂಡೋದು, ಅಲ್ಲಂದಲ್ಲಿ ಬಿಸಾಕೋದು ಮಾಡ್ತಾ ಇರ್ತಾಳೆ. ಹಾಗಾಗಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅವರಪ್ಪ ಟಿಫನಿಗೆ ಬರೋವರೆಗೂ. ಕೆಲವೊಮ್ಮೆ ತುಂಬ ಬೇಗನೆ ಮಾಡ್ಕೊಂಬಿಟ್ಟಿರ್ತೀನಿ. ಬೇಗ ಎದ್ದು ಒಂದು 7:30-8 ಗಂಟೆ ಅಷ್ಟರಲ್ಲೆಲ್ಲ ಪೂಜೆನೂ ಕುಂಕುಮಗಳು ಮಿಕ್ಸಿ ಕೆಲಸಗಳು ಕೂಡ ಮುಗ್ದೋಗ್ಬಿಟ್ಟಿರತ್ತೆ. ನೋಡಿ, ಈ ರೀತಿ ನನಗೆ ತುಂಬ ಚೆನ್ನಾಗೇನು ರಂಗೋಲಿ ಬಿಡೋಕ್ಕೆ ಬರಲ್ಲ. ಸಿಂಪಲ್ಲಾಗಿ ಬೇಗ ಮ್ಯಾನೇಜ್ ಮಾಡ್ಕೋತೀನಿ. ಅವಳು ಎದ್ಲು, ನಾನು ರಂಗೋಲಿ ಬಿಡ್ತಿರುವಾಗ ಎದ್ದು ಪಕ್ಕದ ಮನೆಗೆ ಹೋದ್ಲು ಹುಡುಗರ ಜೊತೆ ಆಟ ಆಡೋದಕ್ಕೆ ಅಂತ ಹೇಳಿಬಿಟ್ಟು. ಅವಳು ಬರೋಷ್ಟರಲ್ಲಿ ಅವಳಿಗೆ ಹಾಲು ಕಾಯಿಸಿಕ್ಬಿಡೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸಿಟ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಹಾಲೆಲ್ಲ ಕಾಯಿಸಿಕ್ಬಿಟ್ಟು ನೋಡಿ ಬರ್ತಾಯಿದ್ಲು, ಹೋಗ್ತಾಯಿದ್ಲು. ಅವಳು ಮತ್ತೆ ಹಾಲು ಕುಡಿಲಿಕ್ಕೆ ಬರಲಿಲ್ಲ. ಇದು ನಾನು ಕೆನೆಯನ್ನು ಸ್ಟೋರ್ ಮಾಡಿರೋದು, ಫ್ರೀಝರಲ್ಲಿ ಇಡ್ತೀನಿ, ನಾನು ಫ್ರಿಡ್ಜಲ್ಲಿ ಇಡೋಲ್ಲ. ಅವಳಿಗೆಲ್ಲ ಹಾಲು ಕಾಯಿಸಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ, ಒರೆಸಿ ಗುಡಿಸಿ ಎಲ್ಲ ಮಾಡ್ಕೊಂಡು ಅವಳಿಗೆ ಹಾಲು ಕಾಯಿಸಿದ್ನಲ್ಲ ಅದನ್ನ ಪ್ಲೇಟ್ ಮುಚ್ಚಿ ಎತ್ತಿಕ್ಕಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ, ಬಂದ ನಂತರ ಕೊಡೋಣ ಅವಳು ಬಂದಾಗ ಅಂತ ಹೇಳಿಬಿಟ್ಟು. ಯಾಕಂದ್ರೆ ಅವಳು ಜಾಸ್ತಿ ಫೋರ್ಸ್ ಮಾಡಿದಷ್ಟು ಕುಡಿ ಅಂತ ಹೇಳಿಬಿಟ್ಟು ನಂಗೆ ಬೇಡ ಅಂತಾಳೆ. ಹಾಗಾಗಿ ನಾನು ಕೂಡ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ಬೇಗ ಪೂಜೆ ಮಾಡಿಸ್ಕೊಳ್ಳೋಣ, ಯಾಕೆಂದರೆ ಇನ್ನೂ ತಿಂಡಿ ಕೂಡ ಮಾಡಬೇಕಿತ್ತು. ಹಾಗಾಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುಗಿಸ್ಕೊಂಡೆ. ರಾಯರು ಹೂ ಕೊಟ್ಟಿದ್ದರು. ನಾನು ಇಟ್ಟಿದ್ದ ಸೇವಂತಿಗೆ ಹೂ ಕೆಳಗೆ ಬಿದ್ದಿತ್ತು. ಅದೇ ಹೂ ತೊಗೊಂಡು ತಲೆಗೆ ಮುಟ್ಕೊಂಡೆ. ಎಲ್ಲ ಟೈಮಲ್ಲೇ ಆಗುತ್ತೆ, ಟಿಫನ್ ಟೈಮಲ್ಲೇ ಆಗುತ್ತೆ. ಸ್ವಲ್ಪ ಕೂಲಾಗಿ ಸಮಾಧಾನವಾಗಿ ಇರಬೇಕಷ್ಟೇ. ದಿನ ಪೂಜೆ ಮಾಡೋದ್ರಿಂದ ಮನೇಲಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗಾಗಿ ನಾನು ಯಾವ ರೀತಿಯಾಗೂ ಕೂಡ ಸ್ಕಿಪ್ ಮಾಡೋದಿಲ್ಲ. ನಾನು ಹೊರಗಡೆ ಹೋಗಬೇಕು ಅಂದ್ರೂ ಫಸ್ಟ್ ದೀಪ ಹಚ್ಚನೆ ಮನೆಯಿಂದ ಆಚೆ ಹೊರಡೋದು. ಆ ಪದ್ಧತಿ ರೂಢಿ ಮಾಡ್ಕೊಂಡಿದ್ದೀನಿ ನಾನು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇದು ನಮ್ಮ ಗಿಡದಲ್ಲಿ ಬೆಳೆದಿರುವಂಥ ದಾಸವಾಳ ಹೂವು. ಇದು ಯಾವತ್ತೂ ನಾನು ರಾಯರಿಗೆ ಪೂಜೆ ಮಾಡೋ ಅಂದರೆ ಗುರುವಾರದ ದಿನ ಬಿಡೋದೇ ಇಲ್ಲ. ತುಂಬ ಸಲ ಇದು ಹಿಂದಿನ ದಿನ ಅಥವಾ ಮುಂದಿನ ದಿನ ಅಷ್ಟೇ ಬರುತ್ತೆ. ಯಾವ ದಿನ ಆದ್ರೇನು ಅಂತ ಹೇಳಿಬಿಟ್ಟು ಸಿಕ್ಕಿದ ದಿನ ತೊಗೊಂಡು ನಾನು ದೇವ್ರಿಗೆ ಮುಡಿಸ್ತೀನಿ. ರಾಯರಿಗೆ ದಾಸವಾಳ ಅನ್ನೋದು ತುಂಬ ಪ್ರಿಯವಾದ ಹೂ. ದಾಸವಾಳ ಮತ್ತು ತುಳಸಿ ಹೂ ಇಡೋದ್ರಿಂದ ಬೇರೆ ಅಂಥ ನಾವು ಕಾಸ್ಟ್ಲಿ ಹೂ ತಂದು ಸುಗಂಧ ದ್ರವ್ಯ ತಂದು ಹಾಕಿದ್ರೂ ಆ ದಾಸವಾಳ ಮತ್ತು ತುಳಸಿ ಮುಂದೆ ಏನೇನೂ ಅಲ್ಲ ರಾಯರಿಗೆ. ರಾಯರ ಶಕ್ತಿ ತುಂಬಾ ಅಪಾರ. ಅವರಿಂದ ಅವರ ಆಶೀರ್ವಾದದಿಂದ ನಾನು ತುಂಬಾ ಮುಂದುವರೆದಿದ್ದೀನಿ. ತುಂಬಾ ಒಳ್ಳೆಯದಾಗಿದೆ. ನೀವು ನಂಬಿ, ಖಂಡಿತ ಒಳ್ಳೆಯದಾಗತ್ತೆ. ಗುರುಭ್ಯೋ ನಮಃ. ಅಲ್ಲಿ ಚೆನ್ನಾಗೈತಾ? ಯಾಕೆ ಫೋಟೋ ಹಾಕಿ ಇಡಿ ಬರ್ದು ನಿಂದು. ಆಯಿತು. ಇನ್ನು ಅವ್ರ ತಂದೆ ಟಿಫನ್ಗೆ ಅಂತ ಹೇಳಿ ಬಂದರು. ಅವಾಗ ಆ್ಯಪಲ್ನ ಪೀಲ್ ಮಾಡಿಕೊಡಪ್ಪ ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾಯಿದ್ಲು. ನಾನು ನೋಡಿ ಮಲ್ಟಿಗ್ರೇನ್ ದೋಸೆ ಮಾಡಿದ್ದಿದ್ದು ನೆನೆ ಹಾಕಿದ್ನಲ್ಲ ಅದು. ಸ್ವಲ್ಪ ಹಾಗೆ ಟಿಫನ್ ಆದ ನಂತರ ಟೀ ಕೂಡ ಕಾಯಿಸ್ಕೊಂಡ್ವಿ. ಇದೀ ಅವ್ರ ಅಪ್ಪಂಗೆ ಹೇಳ್ತಾ ಇದ್ದಾಳೆ, ಕೈಯಲ್ಲಿ ನೋಡಪ್ಪ ಗಾಯ ಆಗಿಬಿಟ್ಟಿದೆ, ಸೊಳ್ಳೆ ಕಚ್ಚಿಬಿಟ್ಟಿದೆ, ಗಾಯ ಆಗಿಬಿಟ್ಟಿದೆ, ಔಷಧಿ ಹಾಕಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಾವು ಔಷಧಿ ಅಂದರೆ ಬಿದ್ದ ತಕ್ಷಣ ಎಂಜಿಲ್ ಹಾಕೋಬೇಕು ಅಂತ ತಿಳ್ಕೊಟ್ಟಿದ್ದೆ. ಅದಕ್ಕೆ ಅವರಪ್ಪ ಅದನ್ನೇ ಹಾಕಿದ್ರೆ ನಾನು ನನ್ನ ಹತ್ರ ಸ್ವಲ್ಪ ಹೊತ್ತು ಅವ್ರಪ್ಪ ಹತ್ರ ಸ್ವಲ್ಪ ಹೊತ್ತು ಹೋಗ್ತಿದ್ಲು. ನಂತರ ಅವರು ಟಿಫನ್ ಮುಗಿಸಿ ಹೋಗುವಾಗ ಈಗ ಜೋತ್ ಬಿದ್ದುಬಿಡ್ತಾಳೆ, ಅಪ್ಪ ನಾನು ಬರ್ತೀನಿ ಅಂತ ಹೇಳಿ. ಸೊ ಅವ್ರು ಫೈನಲ್ಲಿ ಕರ್ಕೊಂಡು ಹೋಗೇ ಮಗಳನ್ನ ಬಿಟ್ಟು ಹೋಗೋದು.
ಅವರಪ್ಪ ಇನ್ನು ವಾಪಸ್ ತಂದು ಬಿಟ್ಟು ಹೋದರು. ಹಾಗೆ ಅವಳು ಇದಕ್ಕೆ ಕರ್ಕೊಬಂದು ಮಲಗಿಸ್ದೆ ಅವಳಿಗೆ. ಅಷ್ಟರಲ್ಲಿ ಇದು ನಾಟಿ ಜೋಳ ಬಂದಿದ್ದು, ಹುಡುಗ ಬಂದಿದ್ದ, ತಗೊಂಡೆ ಸ್ವಲ್ಪ. ನಮ್ಮ ನಿಧಿಗೆ ತುಂಬಾ ಇಷ್ಟ, ಹಾಗಾಗಿ ನಾಟಿ ಜೋಳನೇ ಚೆನ್ನಾಗಿತ್ತು, ತುಂಬ ಸ್ವೀಟ್ ಕಾರ್ನ್ ಎಳೆದು. ಸೊ ಹಾಗಾಗಿ ತೊಗೊಂಡೆ. ಹಾಗೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೊಮೆಟೊ ಬಾತ್ ಮಾಡಿಕೊಂಡೆ ಸಿಂಪಲ್ಲಾಗಿ. ಯಾಕೆಂದರೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗೋದಿದೆ, ದಿನಸಿ ಐಟಮ್ ಹಬ್ಬಕ್ಕೆ, ಮತ್ತು ಅವರಿಗೆ ಪೂಜೆಗೆ ಬಟ್ಟೆಗಳೆಲ್ಲ ತೊಗೊಳೋದಿತ್ತು. ಹಾಗಾಗಿ ನೋಡಿ ಅವಳು ಮಲಗಿದ್ಲು. ನನ್ನ ಮಗಳಿಗೆ ಹುಟ್ಟಿದ ದಿನದಿಂದನೂ ಈ ರೀತಿ ಬೆಳ್ಚಿಪ್ಪು ಅಂತ ಅಭ್ಯಾಸ ಇದೆ. ಅವಳಿಗೆ ತುಂಬ ನಿದ್ದೆ ಬಂತು ಅಥವಾ ಅವಳಿಗೆ ಸ್ವಲ್ಪ ಸೈಲೆಂಟಾಗಿ ಏನು ಮಾತಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಬೆಳ್ಳು ಹಾಕ್ಕೊಂಡು ಮೂಡಿಯಾಗಿ ಕುತ್ಕೊಂಡ್ಬಿಡ್ತಾಳೆ. ಸೊ ಅವಳು ನಿದ್ದೆಲಿ ಬಿಡೋದಿಲ್ಲ. ಇನ್ನೆಲ್ಲ ಟೊಮೆಟೊ ಬಾತ್ ಆಯಿತು. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಅವಳಿಗೆ ಸ್ವೀಟ್ ಕಾರ್ನ್ ತೋರಿಸಿದೆ ತಡ, ಅದನ್ನು ತಿನ್ನೋಕ್ಕೆ ಅಂತ ಬಿಸಿ ಇದ್ರೂ ಬಿಡ್ತಾ ಇರಲಿಲ್ಲ. ಅವರಪ್ಪ ಹಾಗೂ ಬಿಡಿಸಿ ಒಂದೊಂದೇ ಕಾಳನ್ನು ಅವಳು ಕೊಡ್ತಾಯಿದ್ರು. ತಿಂದು ಅವಳು ಕೊನೆಗೂ ಕೂಡ ಅವಳು ಟೊಮೆಟೊ ಬಾತ್ ತಿನ್ನಲೇ ಇಲ್ಲ, ಜೋಳ ತಿಂದ್ಕೊಂಡು. ಮತ್ತು ನ್ಯೂಟ್ರಿ ಚಾಯ್ಸ್, ನಾನೇನು ಪ್ರಮೋಷನ್ ಅಂತ ಈ ಪದಗಳನ್ನ ಉಪಯೋಗಿಸ್ತಾ ಇಲ್ಲ, ಕಂಪ್ನಿ ಹೆಸರನ್ನು. ಏನಂದರೆ ನಾವು ಅದನ್ನು ಬಳಸ್ತೀವಿ, ತುಂಬಾ ಚೆನ್ನಾಗಿದೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನ್ಯೂಟ್ರಿ ಚಾಯ್ಸಲ್ಲಿ ಡೈಜೆಸ್ಟಿವ್ ಬಿಸ್ಕೆಟ್ಸ್ ಅಂತ ಬರುತ್ತೆ, ಗೋಧಿ ಬಿಸ್ಕೆಟ್ಸು, ಅದು ಬಳಸ್ತೀವಿ. ತುಂಬಾ ಚೆನ್ನಾಗಿರುತ್ತೆ, ನಮಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೆಲ್ಲರೂ ಅದನ್ನು ಇಷ್ಟಪಟ್ಟು ತಿಂತೀವಿ. ಅದನ್ನು ಅವಳು ಕೇಳಿ ಪದೇ ಹೋಗ್ತಾ ಬರ್ತಾ ಈಸ್ಕೊತ ತಿಂತಾಳೆ. ಹಾಗಾಗಿ ಅವಳು ಅಷ್ಟಾಗಿ ಊಟ ಕೇಳಲಿಲ್ಲ. ನಾನು ಫೋರ್ಸ್ ಮಾಡೋಕ್ಕೋಗಲ್ಲ, ಮಕ್ಕಳಿಗೆ ಯಾವತ್ತೂ ಬಲವಂತವಾಗಿ ತಿನ್ನಿಸ್ಬಾರ್ದು ಅಂತ ಹೇಳ್ಬಿಟ್ಟು ತಿನ್ನಿಸ್ತೀನಿ. ಸಮ್ಟೈಮ್ಸ್ ಅವಳೇನೂ ತಿಂದೇ ಇಲ್ಲ ಬೆಳಗಿನ ಸಾಯಂಕಾಲ ಅಂದವಾಗ. ಅವಳು ಬೆಳಗ್ಗೆ ಎಲ್ಲ ಊಟ ಮಾಡಿದ್ಲು, ಚೆನ್ನಾಗಿ ಟಿಫನ್ ತಿಂದಿದ್ಲು, ದೋಸೆ ಎಲ್ಲನೂ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ನಾನು ಫೋರ್ಸ್ ಮಾಡಲಿಲ್ಲ. ಹಾಲು ಕಾಯಿಸ್ಕೊಳ್ಳೋಣ ಸಾಯಂಕಾಲ ಬಿಡು ಸ್ವಲ್ಪ ಬೇಗನೆ ಅಂತ ಹೇಳಿಬಿಟ್ಟು. ಹಾಗಾಗಿ ತಿಂತಾ ಇದ್ದಾಳೆ. ಅವ್ರ ಅಪ್ಪನಿಗೆ ಬಿಸಿ ಇದೆಯಪ್ಪ, ನೀನು ಮುಟ್ಟಬೇಡ ಅಂತ ಹೇಳ್ತಿದ್ದಾಳೆ. ಅದು ಚೆನ್ನಾಗಿದೆಯಾ ಅಂತ ಕೇಳಿದೆ. ಅದಕ್ಕೆ ಅವರಪ್ಪ ಚೆನ್ನಾಗಿಲ್ಲ ಅಂದರು. ಅವಳು ಅಪ್ಪ ಚೆನ್ನಾಗಿದೆಯಪ್ಪ ತಿನ್ನಪ್ಪ ಅಂತ ಅವ್ರ ಅಪ್ಪಂಗೆ ಹೇಳ್ತಾ ಇದ್ಲು. ಇನ್ನು ನಾನು ಮಧ್ಯಾಹ್ನದ ಊಟ ಎಲ್ಲ ಆದ ನಂತರ ಅಡುಗೆ ಮನೆ ಮತ್ತೆ ಕ್ಲೀನ್ ಮಾಡ್ಕೊಂಬಿಟ್ಟೆ. ಯಾಕೆಂದರೆ ಸಾಯಂಕಾಲ ನಾವು ಇರೋದಿಲ್ವಲ್ಲ. ಹಾಗಾಗಿ ಮತ್ತೆ ನಾಳೆಗೂ ಕೂಡ ನಾನು ನಮ್ಮ ತಾಯಿ ಮನೆಗೆ ಹೋಗಬೇಕು. ಅದು ಹಬ್ಬಗಳಿಗೆಲ್ಲ ತಿಂಡಿ ಮಾಡ್ಕೊಳ್ಳೋದಿದೆ. ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ಒಬ್ಬರೇ ಇರೋದ್ರಿಂದ ನಾನು ಇಲ್ಲಿಂದ ಹೋಗಿ ಮಗು ಕಟ್ಕೊಂಡು ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ತಾಯಿ ಹೇಗಿದ್ರು ಮಾಡ್ತಾರೆ, ಜೊತೆ ಇಲ್ಲಿಂದನೇ ಮಾಡಿಕೊಂಡು ನನ್ನ ಗಂಡನ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊತೀವಿ. ನಮ್ಮ ತಾಯಿ ಅವ್ರ ಊರಿಗೆ ಹೋಗಿ ಅಲ್ಲಿ ಮಾಡ್ತಾರೆ, ಅಂದರೆ ನನ್ನ ತಂದೆ ಊರಿಗೆ ಹೋಗಿ ಅಲ್ಲಿ ಮಾಡ್ತಾರೆ. ಅದು ನಮ್ಮ ತಂದೆ ಊರು ಬಂದು ಮಂಡ್ಯ, ನನ್ನ ಮದುವೆ ಆಗಿರೋದು ಮಾಗಡಿಗೆ. ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ನಿಧಿ ಮಗು ಸ್ನಾನ ಮಾಡಿಸಿ ಅವಳು ಕೂಡ ರೆಡಿ ಮಾಡಿದೆ. ಎಲ್ಲೂ ಹೋಗೋಕ್ಕಿರಲಿಲ್ಲ, ಅದು ಸಾಯಂಕಾಲ ಹೋಗೋದಿತ್ತಲ್ಲ, ಹಾಗಾಗಿ 4 ಗಂಟೆಗೆ ಸ್ನಾನ ಮಾಡಿಸಿದೆ. ನಾನು ಈವ್ನಿಂಗ್ ಸ್ನಾನ ಮಾಡಿಸೋ ಪರ್ಪಸ್ ಏನಕ್ಕೆ ಅಂತ ಹೇಳಿದರೆ, ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳಿಬಿಟ್ಟು. ಅವಳು ಬೆಳಗ್ಗೆಯಿಂದ ಆಟ ಆಡಿ ಟಯರ್ಡ್ ಆಗಿರ್ತಾಳೆ, ಅಲ್ಲಿ ಪಕ್ಕದ ಮನೆ ಅಲ್ಲಿ ಇಲ್ಲಿ ಓಡಾಡಿ ಎಲ್ಲ. ಸೊ ಈಗಿರುವಾಗ ಈ ಟೈಮಲ್ಲಿ ಮಾಡಿಸೋದ್ರಿಂದ ಅವಳಿಗೆ ಬೇಗನೆ ನಿದ್ದೆ ಬರುತ್ತೆ ಅಂತ ಹೇಳಿಬಿಟ್ಟು ಬಿಸಿ ನೀರಲ್ಲಿ ಮಾಡಿಸಿದ್ರೆ ಮಲ್ಕೋತಾಳೆ ಬೇಗ ಅಂಥೇಳಿ. ಹಾಗೆ ತಲೆಗೆ ಎಣ್ಣೆ ಹಾಕಿರಲಿಲ್ಲ, ಆಲ್ರೆಡಿ ಒಂದು 3-4 ಡೇಸ್ ಆಗಿಬಿಟ್ಟಿತ್ತು. ಅಂದರೆ ನಾನು ತಲೆಗೆ ಸ್ನಾನನೂ ಕೂಡ ಅವಳಿಗೆ ಜಾಸ್ತಿ ಮಾಡಿಸಲ್ಲ, ಮೈಗೆ ಸ್ನಾನ ಮಾಡಿಸ್ತೀನಿ. ಹಾಗಾಗಿ ತಲೆಗೆ ಎಣ್ಣೆ ಹಚ್ಚಿ ನಾಳೆ ಬೆಳಿಗ್ಗೆ ಸ್ನಾನ ಮಾಡಿಸೋಣ, ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗುವಾಗ, ಅಂದರೆ ಶನಿವಾರ ಬೆಳಗ್ಗೆ ಮಾಡಿಸೋಣ ಅಂತ ಹೇಳಿ ತಲೆಗೆ ಎಣ್ಣೆ ಹಚ್ತಾ ಇದ್ದೀನಿ. ಅವಳು ಎಣ್ಣೆ ಹಚ್ಚೋದು, ತಲೆಗೆ ಸ್ನಾನ ಮಾಡಿಸೋದು ಇವೆಲ್ಲ ಅವಳಿಗೆ ಆಗದೇ ಇರೋವಂಥ ಕೆಲಸಗಳು. ಬಟ್ ಏನು ಮಾಡೋಕ್ಕಾಗುತ್ತೆ, ನಾವು ತಾಯ್ದಿರಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಅವಳದು ಕೂದಲು ತುಂಬಾ ತೆಳುವು. ಎಷ್ಟು ಅಂದರೆ ಸ್ವಲ್ಪ ಈಗ ಮಸಾಜ್ ಮಾಡಿದ್ರು ಕೂಡ ಕೈಯಲ್ಲಿ ಸ್ವಲ್ಪ ಕೂದಲು ಬಂದುಬಿಡುತ್ತೆ, ಆ ರೀತಿ ಅಷ್ಟು ತೆಳು ಅವ್ರ ತಂದೆ ಥರ. ನಂದು ಪ್ಯೂರ್ಲಿ ಕರ್ಲ್ ಹೇರ್ ಬಂದು. ಸೊ ಹಾಗಾಗಿ ನಾವು ಇನ್ನು ಎಲ್ಲ ಕೆಲಸ ಕಾಫಿ ಟೀ ಅವಳಿಗೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಲೆಲ್ಲ ಕಾಯಿಸ್ಕೊಟ್ಟು ಅವರಷ್ಟರಲ್ಲಿ ಅವರಪ್ಪ ಫೋನ್ ಮಾಡಿ ಕೆಳಗೆ ಬನ್ನಿ ಅಂತ ಹೇಳಿದ್ರು, ಬಂದ್ವಿ. ಅವಳು ಹೀಗೆ ನೋಡಿ, ಯಾವತ್ತೂ ಗಾಡಿನ ನಮ್ಮ ಕೈ ಹತ್ತಿಸ್ಕೊಳ್ಳಲ್ಲ, ಹತ್ತಿಸಿದ್ರು ಕೂಡ ಮತ್ತೆ ಇಳಿದ್ಬಿಟ್ಟು ನಾನು ಮತ್ತೆ ಹತ್ತುತ್ತೀನಾಳೆ ಅಂತ ಹತ್ತುತ್ತಾಳೆ. ಸೊ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತೀನಲ್ಲ ಜೊತೇಲಿ, ಸೊ ಏನಾಗಲ್ಲ ಹತ್ತುತ್ತಾಳೆ. ಹೊರಟ್ವಿ ನಾವು. ಇದು ನಮ್ಮ ಯಜಮಾನರ ಅಕ್ಕನ ಮನೆ, ಅವ್ರದ್ದು ಇದು ಸ್ವಂತ ಮನೆ. ಇಲ್ಲಿಗೆ ಹೊರಟ್ವಿ. ಇದು ಸುಂಕದಕಟ್ಟೆಯಲ್ಲಿರೋದು ಅವ್ರ ಮನೆ, ಶ್ರೀನಿವಾಸ ನಗರ ಅಂತ ಹೇಳ್ಬಿಟ್ಟು. ಅವಳನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಬಂದ್ವಿ ಹೂ ತೊಗೊಳ್ಳೋಣ ಅಂತೇಳಿ. ಹೂ ರೇಟು ಕಂಪೇರಿಟಿವ್ಲಿ ತುಂಬಾ ಈಗ ಕಡಿಮೆ ಇದೆ, 60 ರೂಪಾಯಿ kg ಇತ್ತು, 60-50. ಸೊ ಇರಲಿ ಅಂತ ಹೇಳ್ಬಿಟ್ಟು ನಾವು ಒಂದು 3-4 kg ಅಷ್ಟು ತಗೊಂಡು ಬಂದು ಹಾಗೆ ನಮ್ಮ ಮನೆಯವ್ರಿಗೆ ಇದು ಪೂಜೆಗೆ ಎಡೆಗೆಲ್ಲ ಬಟ್ಟೆ ಬೇಕಿತ್ತು, ಮತ್ತು ಕೆಲವೊಂದು ಅವ್ರ ಆಫೀಸ್ಗೆಲ್ಲ ಬೇಕಿತ್ತು. ಹಾಗಾಗಿ ಬಟ್ಟೆ ತಗೊಂಡು ವಾಪಸ್ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಕೀಪ್ ಸಪೋರ್ಟ್.